ಮನೆಗೆಲಸದಾಕೆ ಈಗ ಮಂತ್ರಿ. ಪಾತ್ರೆ ತೊಳೆಯುವ ಕೈ ಪ್ರಮಾಣ ವಚನ ಸ್ವೀಕರಿಸಿತು. ಪ್ರಚಾರದ ಮಧ್ಯೆಯೂ ಮನೆಗೆಲಸದ ಕಾಯಕ. ಸೋತರು ಧೃತಿಗೆಡದ ಕಲಿತಾ ಮಾಂಜಿಯ ರೋಚಕ ಕಥೆ. ಈಕೆ ಕಲಿತಾ ಮಾಂಜಿ, ಪಶ್ಚಿಮ ಬಂಗಾಳದ ನೂತನ ಸಚಿವೆ. ಅದೃಷ್ಟ ಬದಲಾಗಲು ಬೇಕಾಗಿರೋದು ಕೈಯಲ್ಲಿನ ರೇಖೆಗಳಲ್ಲ, ಬದಲಿಗೆ ಗಟ್ಟಿ ನಿರ್ಧಾರವಿದ್ದರೆ ಸಾಕು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಹೌದು, ಸಂಕಲ್ಪ ಬಲವಾಗಿದ್ದರೆ ಒಮ್ಮೆ ಇತರರ ಮನೆಗಳಲ್ಲಿ ಪಾತ್ರೆ ತೊಳೆಯುತ್ತಿದ್ದ ಕೈಗಳು ಇಂದು ಅಧಿಕಾರದ ಪ್ರಮಾಣವಚನ ಸ್ವೀಕರಿಸಬಲ್ಲವು ಎಂಬುದಕ್ಕೆ ಈ ಮಹಿಳೆಯೇ ಸಾಕ್ಷಿ. ಮನೆಗೆಲಸದಿಂದ ಮಂತ್ರಿ ಸ್ಥಾನದವರೆಗೆ ಕಲಿತಾ ಮಾಂಜಿ ಪ್ರತಿದಿನ ಬೆಳಗ್ಗೆ ಇತರರ ಮನೆಗಳಲ್ಲಿ ಎಂಜಳು ಪಾತ್ರೆಗಳನ್ನು ತೊಳೆಯುವ ಮೂಲಕ ಜೀವನ ಆರಂಭಿಸುತ್ತಿದ್ದಾಕೆ. ಕೈಯಲ್ಲಿ ಹಣವಿಲ್ಲದಿದ್ದರೂ ಕಣ್ಣಲ್ಲಿ ದೊಡ್ಡ ಕನಸುಗಳನ್ನು ಹೊತ್ತಿದ್ದ ಮಹಿಳೆ ಇಂದು ಪಶ್ಚಿಮ ಬಂಗಾಳ ಸರ್ಕಾರದ ನೂತನ ಸಚಿವೆಯಾಗಿದ್ದಾರೆ. ಪಶ್ಚಿಮ ಬಂಗಾಳದ ಔಸ್ಗ್ರಾಮ್ ಅನ್ನುವ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಸಚಿವೆಯಾಗಿರುವ ಕಲಿತಾ ಮಾಂಜಿ ಬಡತನ ಮತ್ತು ಕಷ್ಟಗಳ ವಿರುದ್ಧ ಹೋರಾಡಿ ಇತಿಹಾಸ ಸೃಷ್ಟಿಸಿದ್ದಾರೆ. ಪ್ರಚಾರದ ಸಮಯದಲ್ಲೂ ಮನೆಗೆಲಸ. ಕಲಿತಾ ಅವರ ಜೀವನ ಎಷ್ಟು ಸರಳವಾಗಿತ್ತೆಂದರೆ, ಅವರು ಚುನಾವಣೆಗೆ ಸ್ಪರ್ಧಿಸಿದ್ದಾಗಲೂ ತಮ್ಮ ಮನೆಗೆಲಸದ ಕಾಯಕವಲ್ಲೂ ಕೈಬಿಟ್ಟಿರಲಿಲ್ಲ. ಹಗಲಿನಲ್ಲಿ ಇತರರ ಮನೆಗಳಲ್ಲಿ ಕೆಲಸ ಮುಗಿಸಿ ಉಳಿದ ಸಮಯದಲ್ಲಿ ಜನಸಾಮಾನ್ಯರ ಬಳಿ ಹೋಗಿ ಮತಯಾಚಿಸುತ್ತಿದ್ದರು. ಯಾವುದೇ ಐಶ್ವರ್ಯರಾಗಿ ಕಾರುಗಳಿಲ್ಲದೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡದೆ, ಕೇವಲ ಜನರ ನಂಬಿಕೆಯ ಮೇಲೆಯೇ ಅವರು ಚುನಾವಣಾ ಕಣಕ್ಕಿಳಿದಿದ್ದರು ಕಲಿತಾ ಮಾಂಜಿ. ಮೊದಲ ಸೋಲಿಗೆ ಧೃತಿಗೆಡಲಿಲ್ಲ, ಗೆಲ್ಲುವ ಕಿಚ್ಚು ಕಡಿಮೆಯಾಗಲಿಲ್ಲ. ಮನೆಗೆಲಸ ಮಾಡಿಕೊಂಡಿದ್ದ ಕಲಿತಾ ಮಾಂಜಿ ಬಡವರ ನೋವನ್ನು ಸ್ವತಃ ಅನುಭವಿಸಿದವರು, ಇತರರ ನೋವಿಗೆ ಸ್ಪಂದಿಸುವ ಗುಣವಿದ್ದವರು. ಹಾಗಾಗಿ ಸಾಮಾಜಿಕ ಬದಲಾವಣೆಗೆ ಹಂಬಲಿಸುವ ಅವರ ಮನಸ್ಥಿತಿಗೆ ಮೋದಿ ಪ್ರೇರಣೆಯಾದರು. ಸ್ಥಳೀಯರ ಸಲಹೆ ಮೇರೆಗೆ ಬಿಜೆಪಿ ಸೇರಿದರು. ಮನೆಗೆಲಸ ಮಾಡಿಕೊಂಡೇ ಬಿಜೆಪಿಯ ವಿವಿಧ ಘಟಕಗಳಲ್ಲಿ ಪಕ್ಷ ಹೋರಾಟ ರೂಪಿಸುತ್ತಾ ಬಂದರು. ಇವರಿಗೆ ಕಿಚ್ಚನ್ನು ನೋಡಿದ ಹಿರಿಯರು ಇವರಿಗೆ ಮೊದಲ ಬಾರಿಗೆ 2021ರಲ್ಲೇ ವಿಧಾನಸಭೆ ಟಿಕೆಟ್ ನೀಡಿದರು. ಕಲಿತಾ ಅವರ ಯಶಸ್ಸಿನ ಹಾದಿ ಸುಲಭವಾಗಿರಲಿಲ್ಲ. ಅಂದು ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಇವರನ್ನು ನನ್ನ ತಂಗಿ ಎಂದು ಕರೆದು ಪ್ರಚಾರ ಮಾಡಿದರು. साथियों, यहाँ बहन हमारी कलिता मांझी बैठी है. ये हमारी बहन कलिता मांझी, ये उम्मीदवार भले ही बीजेपी की है, लेकिन ये बंगाल की बहन बेटियों की आकांक्षाओं का भी प्रतीक है. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಷ್ಟು ಬಡ ಕುಟುಂಬದ ಮಹಿಳೆಗೆ ಟಿಕೆಟ್ ನೀಡುವ ಧೈರ್ಯ ಬಿಜೆಪಿಗೆ ಮಾತ್ರ ಇದೆ ಎಂದು ಹೆಮ್ಮೆಯಿಂದ ಘೋಷಿಸಿದರು. मित्रों, हमने गरीब से गरीब घर से हमारी बहन को प्रत्याशी प्रार्थी बनाकर भेजा है. भारतीय जनता पार्टी के सिवा कोई पार्टी की हिम्मत नहीं है इतनी गरीब परिवार की माता को, इतने गरीब परिवार की बहन को टिकट देकर विधायक बनाने की. ಆದರೆ ಆ ಚುನಾವಣೆಯಲ್ಲಿ ಕಲಿತಾ ಅವರು ಸುಮಾರು 12,000 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಬೇಕಾಯಿತು. ಸೋಲನ್ನು ಗೆಲುವಿನ ಮೆಟ್ಟಿಲಾಗಿಸಿಕೊಂಡ ಧೀರ ಮಹಿಳೆ. ಇಂತಹ ಸೋಲಿನಿಂದ ಎಷ್ಟೋ ಜನರು ರಾಜಕೀಯವನ್ನೇ ಬಿಟ್ಟು ಬಿಡುತ್ತಾರೆ. ಆದರೆ ಕಲಿತಾ ಅವರು ಧೃತಿಗೆಡದೆ ಸೋಲನ್ನೇ ಮುಂದಿನ ಗೆಲುವಿನ ಮೆಟ್ಟಿಲಾಗಿಸಿಕೊಂಡರು. ಸತತವಾಗಿ ಜನರ ಮಧ್ಯವೇ ಇದ್ದು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದರು. ಇದರಿಂದಾಗಿ ಪಕ್ಷ ಇವರ ಮೇಲೆ ಮತ್ತೊಮ್ಮೆ ನಂಬಿಕೆ ಇಟ್ಟು ಟಿಕೆಟ್ ನೀಡಿತು. ಮಮತಾ ಬ್ಯಾನರ್ಜಿ ಅವರ ಕೋಟೆಯಲ್ಲೇ ಕಮಲವನ್ನು ಅರಳಿಸಿಬಿಟ್ಟರು ಕಲಿತಾ. ಈ ಬಾರಿಯ ಫಲಿತಾಂಶ ಇಡೀ ಪಶ್ಚಿಮ ಬಂಗಾಳವನ್ನೇ ಬೆರಗುಗೊಳಿಸಿತು. ತೃಣಮೂಲ್ ಕಾಂಗ್ರೆಸ್ ಪಕ್ಷದ ಬಲಿಷ್ಠ ಕೋಟೆಯಾಗಿದ್ದ, ಇದುವರೆಗೂ ಬಿಜೆಪಿ ಎಂದೂ ಗೆಲ್ಲದಿದ್ದ ಔಸ್ಗ್ರಾಮ್ ಕ್ಷೇತ್ರದಲ್ಲಿ
ಕಲಿತಾ ಮಾಂಜಿಯವರು ಕಮಲ ಅರಳಿಸಿದರು. ಟಿಎಂಸಿಯ ಪ್ರಬಲ ಅಭ್ಯರ್ಥಿಯನ್ನು ಸುಮಾರು 12,000 ಮತಗಳ ಐತಿಹಾಸಿಕ ಅಂತರದಿಂದ ಸೋಲಿಸಿ ವಿಧಾನಸಭೆ ಪ್ರವೇಶಿಸಿದರು. ಮನೆಗೆಲಸದ ಮಹಿಳೆಯೊಬ್ಬರು ಇಂದು ರಾಜ್ಯದ ಸಚಿವೆಯಾಗಿರುವುದು ಕೇವಲ ಕಲಿತಾ ಅವರ ವೈಯಕ್ತಿಕ ಗೆಲುವಲ್ಲ, ಭಾರತೀಯ ಪ್ರಜಾಪ್ರಭುತ್ವದ ಅಸಲಿ ಗೆಲುವು. ರಾಜನ ಮಗನೇ ರಾಜನಾಗುತ್ತಾನೆ ಎಂಬ ವಂಶಪಾರಂಪರ್ಯ ರಾಜಕಾರಣದ ಸಂಸ್ಕೃತಿಯನ್ನು ಮುರಿದು ಸಮಾಜದ ಕಟ್ಟಕೊಡೆಯ ವ್ಯಕ್ತಿಗೂ ದೇಶದ ಅತ್ಯುನ್ನತ ಅಧಿಕಾರ ಸಿಗುವಂತೆ ಮಾಡಬಹುದು ಎಂಬುದು ಇದು ಸಾಬೀತುಪಡಿಸಿದೆ.